ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಥವಾ ಗ್ಯಾರಂಟಿ ಭರವಸೆಯನ್ನ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಬಳಸಿಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ಈಗ ಕಸರತ್ತನ್ನ ಮಾಡ್ತಾ ಇದ್ದಾವೆ. ಬಿಹಾರದ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಮತ್ತೆ ಎನ್ಡಿಎ ಇವರಿಬ್ಬರ ಗ್ಯಾರಂಟಿಯ ಪೈಪೋಟಿ ಹೆಂಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಭರವಸೆ ನೀಡೋದ್ರಲ್ಲೂ ಕೂಡ ಎರಡೂ ಕೂಟಗಳ ಪೈಪೋಟಿ ಇದೆ. ಬಿಹಾರದಲ್ಲಿ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರ್ಜೆಡಿ ನೇತೃತ್ವದ ಇಂಡಿಯಾ ಕೂಟದಿಂದ ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಕಿ ಸಂಖ್ಯೆ ನೋಡಿದ್ರೆ ಇದು ಕಾರ್ಯಸಾಧು ಆಗುವಂಥದ್ದಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವರ ಪೊಳ್ಳು ಸುಳ್ಳು ಈ ಎಲ್ಲ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಪ್ರಜ್ಞಾವಂತ ಮತದಾರ ಯಾರಿಂದ ಕೆಲಸ ಆಗುತ್ತೆ ಅಂತವನಿಗೆ ಮತ ಹಾಕ್ತಾನೆ. 2023ರಲ್ಲಿ ಬಿಹಾರದಲ್ಲಿ ಜನಗಣತಿಯನ್ನ ಮಾಡಲಾಗಿತ್ತು. 2023ರಲ್ಲಿ ಬಿಹಾರದಲ್ಲಿ 3 ಕೋಟಿ ಕುಟುಂಬಗಳು ಇವೆ ಅಂತೇಳಿ ಜನಗಣತಿ ಒಂದು ಡಾಟಾ ಕೊಟ್ಟಿದೆ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ತೀರಾ ಬಡವರು ಅನ್ನೋದು ಕೂಡ ಈ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗಿದೆ. ಕಡು ಬಡ ಕುಟುಂಬಗಳಿಗೆ ಉದ್ಯೋಗವನ್ನ ಕೊಡ್ತಾರ? ಹಾಗಾದ್ರೆ 1 ಕೋಟಿ ಸರ್ಕಾರಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ? ಇದೆಲ್ಲ ಪ್ರಶ್ನೆಗಳು. 1 ಕೋಟಿ ಉದ್ಯೋಗ ಸೃಷ್ಟಿಸಿ ಅಷ್ಟು ವೇತನವನ್ನ ಕೊಡೋದು ಹೆಂಗೆ? ಇದೆಲ್ಲವೂ ಇರುವಂತ ಯಕ್ಷ ಪ್ರಶ್ನೆ. ಇದು ಸಾಧ್ಯ ಇದೆಯಾ ಅನ್ನೋದನ್ನ ಅವಲೋಕನ ಮಾಡಬೇಕಾಗಿದೆ ಮತದಾರ ಪ್ರಭುಗಳು. ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಥವಾ ಗ್ಯಾರಂಟಿ ಭರವಸೆಯನ್ನ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಬಳಸಿಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ಈಗ ಕಸರತ್ತನ್ನ ಮಾಡ್ತಾ ಇದ್ದಾವೆ. ಬಿಹಾರದ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಮತ್ತೆ ಎನ್ಡಿಎ ಇವರಿಬ್ಬರ ಗ್ಯಾರಂಟಿಯ ಪೈಪೋಟಿ ಹೆಂಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಭರವಸೆ ನೀಡೋದ್ರಲ್ಲೂ ಕೂಡ ಎರಡೂ ಕೂಟಗಳ ಪೈಪೋಟಿ ಇದೆ. ಬಿಹಾರದಲ್ಲಿ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರ್ಜೆಡಿ ನೇತೃತ್ವದ ಇಂಡಿಯಾ ಕೂಟದಿಂದ ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಕಿ ಸಂಖ್ಯೆ ನೋಡಿದ್ರೆ ಇದು ಕಾರ್ಯಸಾಧು ಆಗುವಂಥದ್ದಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವರ ಪೊಳ್ಳು ಸುಳ್ಳು ಈ ಎಲ್ಲ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಪ್ರಜ್ಞಾವಂತ ಮತದಾರ ಯಾರಿಂದ ಕೆಲಸ ಆಗುತ್ತೆ ಅಂತವನಿಗೆ ಮತ ಹಾಕ್ತಾನೆ. 2023ರಲ್ಲಿ ಬಿಹಾರದಲ್ಲಿ ಜನಗಣತಿಯನ್ನ ಮಾಡಲಾಗಿತ್ತು. 2023ರಲ್ಲಿ ಬಿಹಾರದಲ್ಲಿ 3 ಕೋಟಿ ಕುಟುಂಬಗಳು ಇವೆ ಅಂತೇಳಿ ಜನಗಣತಿ ಒಂದು ಡಾಟಾ ಕೊಟ್ಟಿದೆ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ತೀರಾ ಬಡವರು ಅನ್ನೋದು ಕೂಡ ಈ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗಿದೆ. ಕಡು ಬಡ ಕುಟುಂಬಗಳಿಗೆ ಉದ್ಯೋಗವನ್ನ ಕೊಡ್ತಾರ? ಹಾಗಾದ್ರೆ 1 ಕೋಟಿ ಸರ್ಕಾರಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ? ಇದೆಲ್ಲ ಪ್ರಶ್ನೆಗಳು. 1 ಕೋಟಿ ಉದ್ಯೋಗ ಸೃಷ್ಟಿಸಿ ಅಷ್ಟು ವೇತನವನ್ನ ಕೊಡೋದು ಹೆಂಗೆ? ಇದೆಲ್ಲವೂ ಇರುವಂತ ಯಕ್ಷ ಪ್ರಶ್ನೆ. ಇದು ಸಾಧ್ಯ ಇದೆಯಾ ಅನ್ನೋದನ್ನ ಅವಲೋಕನ ಮಾಡಬೇಕಾಗಿದೆ ಮತದಾರ ಪ್ರಭುಗಳು. ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಥವಾ ಗ್ಯಾರಂಟಿ ಭರವಸೆಯನ್ನ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಬಳಸಿಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ಈಗ ಕಸರತ್ತನ್ನ ಮಾಡ್ತಾ ಇದ್ದಾವೆ. ಬಿಹಾರದ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಮತ್ತೆ ಎನ್ಡಿಎ ಇವರಿಬ್ಬರ ಗ್ಯಾರಂಟಿಯ ಪೈಪೋಟಿ ಹೆಂಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಭರವಸೆ ನೀಡೋದ್ರಲ್ಲೂ ಕೂಡ ಎರಡೂ ಕೂಟಗಳ ಪೈಪೋಟಿ ಇದೆ. ಬಿಹಾರದಲ್ಲಿ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರ್ಜೆಡಿ ನೇತೃತ್ವದ ಇಂಡಿಯಾ ಕೂಟದಿಂದ ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಕಿ ಸಂಖ್ಯೆ ನೋಡಿದ್ರೆ ಇದು ಕಾರ್ಯಸಾಧು ಆಗುವಂಥದ್ದಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವರ ಪೊಳ್ಳು ಸುಳ್ಳು ಈ ಎಲ್ಲ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಪ್ರಜ್ಞಾವಂತ ಮತದಾರ ಯಾರಿಂದ ಕೆಲಸ ಆಗುತ್ತೆ ಅಂತವನಿಗೆ ಮತ ಹಾಕ್ತಾನೆ. 2023ರಲ್ಲಿ ಬಿಹಾರದಲ್ಲಿ ಜನಗಣತಿಯನ್ನ ಮಾಡಲಾಗಿತ್ತು. 2023ರಲ್ಲಿ ಬಿಹಾರದಲ್ಲಿ 3 ಕೋಟಿ ಕುಟುಂಬಗಳು ಇವೆ ಅಂತೇಳಿ ಜನಗಣತಿ ಒಂದು ಡಾಟಾ ಕೊಟ್ಟಿದೆ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ತೀರಾ ಬಡವರು ಅನ್ನೋದು ಕೂಡ ಈ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗಿದೆ. ಕಡು ಬಡ ಕುಟುಂಬಗಳಿಗೆ ಉದ್ಯೋಗವನ್ನ ಕೊಡ್ತಾರ? ಹಾಗಾದ್ರೆ 1 ಕೋಟಿ ಸರ್ಕಾರಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ? ಇದೆಲ್ಲ ಪ್ರಶ್ನೆಗಳು. 1 ಕೋಟಿ ಉದ್ಯೋಗ ಸೃಷ್ಟಿಸಿ ಅಷ್ಟು ವೇತನವನ್ನ ಕೊಡೋದು ಹೆಂಗೆ? ಇದೆಲ್ಲವೂ ಇರುವಂತ ಯಕ್ಷ ಪ್ರಶ್ನೆ. ಇದು ಸಾಧ್ಯ ಇದೆಯಾ ಅನ್ನೋದನ್ನ ಅವಲೋಕನ ಮಾಡಬೇಕಾಗಿದೆ ಮತದಾರ ಪ್ರಭುಗಳು. ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಥವಾ ಗ್ಯಾರಂಟಿ ಭರವಸೆಯನ್ನ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಬಳಸಿಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ
ರಾಜಕೀಯ ಪಕ್ಷಗಳು ಈಗ ಕಸರತ್ತನ್ನ ಮಾಡ್ತಾ ಇದ್ದಾವೆ. ಬಿಹಾರದ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಮತ್ತೆ ಎನ್ಡಿಎ ಇವರಿಬ್ಬರ ಗ್ಯಾರಂಟಿಯ ಪೈಪೋಟಿ ಹೆಂಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಭರವಸೆ ನೀಡೋದ್ರಲ್ಲೂ ಕೂಡ ಎರಡೂ ಕೂಟಗಳ ಪೈಪೋಟಿ ಇದೆ. ಬಿಹಾರದಲ್ಲಿ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರ್ಜೆಡಿ ನೇತೃತ್ವದ ಇಂಡಿಯಾ ಕೂಟದಿಂದ ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಕಿ ಸಂಖ್ಯೆ ನೋಡಿದ್ರೆ ಇದು ಕಾರ್ಯಸಾಧು ಆಗುವಂಥದ್ದಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವರ ಪೊಳ್ಳು ಸುಳ್ಳು ಈ ಎಲ್ಲ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಪ್ರಜ್ಞಾವಂತ ಮತದಾರ ಯಾರಿಂದ ಕೆಲಸ ಆಗತ್ತೆ ಅಂತವನಿಗೆ ಮತ ಹಾಕ್ತಾನೆ. 2023ರಲ್ಲಿ ಬಿಹಾರದಲ್ಲಿ ಜನಗಣತಿಯನ್ನ ಮಾಡಲಾಗಿತ್ತು. 2023ರಲ್ಲಿ ಬಿಹಾರದಲ್ಲಿ 3 ಕೋಟಿ ಕುಟುಂಬಗಳು ಇವೆ ಅಂತ ಹೇಳಿ ಜನಗಣತಿ ಒಂದು ಡಾಟಾ ಕೊಟ್ಟಿದೆ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ತೀರಾ ಬಡವರು ಅನ್ನೋದು ಕೂಡ ಈ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗಿದೆ. ಕಡು ಬಡ ಕುಟುಂಬಗಳಿಗೆ ಉದ್ಯೋಗವನ್ನ ಕೊಡ್ತಾರ? ಹಾಗಾದ್ರೆ 1 ಕೋಟಿ ಸರ್ಕಾರಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ? ಇದೆಲ್ಲ ಪ್ರಶ್ನೆಗಳು. 1 ಕೋಟಿ ಉದ್ಯೋಗ ಸೃಷ್ಟಿಸಿ ಅಷ್ಟು ವೇತನವನ್ನ ಕೊಡೋದು ಹೆಂಗೆ? ಇದೆಲ್ಲವೂ ಇರುವಂತ ಯಕ್ಷ ಪ್ರಶ್ನೆ. ಇದು ಸಾಧ್ಯ ಇದೆಯಾ ಅನ್ನೋದನ್ನ ಅವಲೋಕನ ಮಾಡಬೇಕಾಗಿದೆ ಮತದಾರ ಪ್ರಭುಗಳು. ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಥವಾ ಗ್ಯಾರಂಟಿ ಭರವಸೆಯನ್ನ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಬಳಸಿಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ಈಗ ಕಸರತ್ತನ್ನ ಮಾಡ್ತಾ ಇದ್ದಾವೆ. ಬಿಹಾರದ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಮತ್ತೆ ಎನ್ಡಿಎ ಇವರಿಬ್ಬರ ಗ್ಯಾರಂಟಿಯ ಪೈಪೋಟಿ ಹೆಂಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಭರವಸೆ ನೀಡೋದ್ರಲ್ಲೂ ಕೂಡ ಎರಡೂ ಕೂಟಗಳ ಪೈಪೋಟಿ ಇದೆ. ಬಿಹಾರದಲ್ಲಿ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರ್ಜೆಡಿ ನೇತೃತ್ವದ ಇಂಡಿಯಾ ಕೂಟದಿಂದ ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಕಿ ಸಂಖ್ಯೆ ನೋಡಿದ್ರೆ ಇದು ಕಾರ್ಯಸಾಧು ಆಗುವಂಥದ್ದಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವರ ಪೊಳ್ಳು ಸುಳ್ಳು ಈ ಎಲ್ಲ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಪ್ರಜ್ಞಾವಂತ ಮತದಾರ ಯಾರಿಂದ ಕೆಲಸ ಆಗತ್ತೆ ಅಂತವನಿಗೆ ಮತ ಹಾಕ್ತಾನೆ. 2023ರಲ್ಲಿ ಬಿಹಾರದಲ್ಲಿ ಜನಗಣತಿಯನ್ನ ಮಾಡಲಾಗಿತ್ತು. 2023ರಲ್ಲಿ ಬಿಹಾರದಲ್ಲಿ 3 ಕೋಟಿ ಕುಟುಂಬಗಳು ಇವೆ ಅಂತ ಹೇಳಿ ಜನಗಣತಿ ಒಂದು ಡಾಟಾ ಕೊಟ್ಟಿದೆ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ತೀರಾ ಬಡವರು ಅನ್ನೋದು ಕೂಡ ಈ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗಿದೆ. ಕಡು ಬಡ ಕುಟುಂಬಗಳಿಗೆ ಉದ್ಯೋಗವನ್ನ ಕೊಡ್ತಾರ? ಹಾಗಾದ್ರೆ 1 ಕೋಟಿ ಸರ್ಕಾರಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ? ಇದೆಲ್ಲ ಪ್ರಶ್ನೆಗಳು. 1 ಕೋಟಿ ಉದ್ಯೋಗ ಸೃಷ್ಟಿಸಿ ಅಷ್ಟು ವೇತನವನ್ನ ಕೊಡೋದು ಹೆಂಗೆ? ಇದೆಲ್ಲವೂ ಇರುವಂತ ಯಕ್ಷ ಪ್ರಶ್ನೆ. ಇದು ಸಾಧ್ಯ ಇದೆಯಾ ಅನ್ನೋದನ್ನ ಅವಲೋಕನ ಮಾಡಬೇಕಾಗಿದೆ ಮತದಾರ ಪ್ರಭುಗಳು. ಯಾವಾಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಅಥವಾ ಗ್ಯಾರಂಟಿ ಭರವಸೆಯನ್ನ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಅಸ್ತ್ರವನ್ನ ಬಳಸಿಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ ರಾಜಕೀಯ ಪಕ್ಷಗಳು ಈಗ ಕಸರತ್ತನ್ನ ಮಾಡ್ತಾ ಇದ್ದಾವೆ. ಬಿಹಾರದ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಮತ್ತೆ ಎನ್ಡಿಎ ಇವರಿಬ್ಬರ ಗ್ಯಾರಂಟಿಯ ಪೈಪೋಟಿ ಹೆಂಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಭರವಸೆ ನೀಡೋದ್ರಲ್ಲೂ ಕೂಡ ಎರಡೂ ಕೂಟಗಳ ಪೈಪೋಟಿ ಇದೆ. ಬಿಹಾರದಲ್ಲಿ ಪ್ರತಿ ಮನೆಗೂ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆರ್ಜೆಡಿ ನೇತೃತ್ವದ ಇಂಡಿಯಾ ಕೂಟದಿಂದ ಈ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಕಿ ಸಂಖ್ಯೆ ನೋಡಿದ್ರೆ ಇದು ಕಾರ್ಯಸಾಧು ಆಗುವಂಥದ್ದಲ್ಲ. ಜನ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವರ ಪೊಳ್ಳು ಸುಳ್ಳು ಈ ಎಲ್ಲ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಪ್ರಜ್ಞಾವಂತ ಮತದಾರ ಯಾರಿಂದ ಕೆಲಸ ಆಗತ್ತೆ ಅಂತವನಿಗೆ ಮತ ಹಾಕ್ತಾನೆ. 2023ರಲ್ಲಿ ಬಿಹಾರದಲ್ಲಿ ಜನಗಣತಿಯನ್ನ ಮಾಡಲಾಗಿತ್ತು. 2023ರಲ್ಲಿ ಬಿಹಾರದಲ್ಲಿ 3 ಕೋಟಿ ಕುಟುಂಬಗಳು ಇವೆ ಅಂತ ಹೇಳಿ ಜನಗಣತಿ ಒಂದು ಡಾಟಾ ಕೊಟ್ಟಿದೆ. 1 ಕೋಟಿಗೂ ಹೆಚ್ಚು ಕುಟುಂಬಗಳು ತೀರಾ ಬಡವರು ಅನ್ನೋದು ಕೂಡ ಈ ಜಾತಿ ಜನಗಣತಿಯಲ್ಲಿ ಬಹಿರಂಗ ಆಗಿದೆ. ಕಡು ಬಡ ಕುಟುಂಬಗಳಿಗೆ ಉದ್ಯೋಗವನ್ನ ಕೊಡ್ತಾರ? ಹಾಗಾದ್ರೆ 1 ಕೋಟಿ ಸರ್ಕಾರಿ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ? ಇದೆಲ್ಲ ಪ್ರಶ್ನೆಗಳು. 1 ಕೋಟಿ ಉದ್ಯೋಗ ಸೃಷ್ಟಿಸಿ ಅಷ್ಟು ವೇತನವನ್ನ ಕೊಡೋದು ಹೆಂಗೆ? ಇದೆಲ್ಲವೂ ಇರುವಂತ ಯಕ್ಷ ಪ್ರಶ್ನೆ. ಇದು ಸಾಧ್ಯ ಇದೆಯಾ ಅನ್ನೋದನ್ನ ಅವಲೋಕನ ಮಾಡಬೇಕಾಗಿದೆ ಮತದಾರ ಪ್ರಭುಗಳು.